ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರದಲ್ಲಿರುವಂತಹ ಬಹುಮನಿ ಕೋಟೆಯ ಬಗ್ಗೆ ಪ್ರಸ್ತಾಪಿಸಿದ್ದು, ಕೋಟೆಯ ವೈಭವದ ಬಗ್ಗೆ ಮಾತನಾಡಿದ್ದಾರೆ. ಅದು ಯುನೆಸ್ಕೋ ಪಟ್ಟಿಯಲ್ಲಿ 12 ಮರಾಠ ಕೋಟೆಗಳು ಸೇರ್ಪಡೆಯಾಗಿದ್ದು, ವಿಶ್ವ ಪರಂಪರೆಯ ತಾಣಗಳೆಂದು ಗುರುತಿಸಿಕೊಂಡಿವೆ. ಅದೇ ಮಾದರಿಯಲ್ಲಿ ದೇಶದ ವಿವಿಧೆಡೆಯಲ್ಲೂ ಕೂಡ ಅದ್ಭುತವಾದಂತಹ ಕೋಟೆಗಳು ಇರುವುದನ್ನು ಉಲ್ಲೇಖಿಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಯ ಬಹುಮನಿ ಸುಲ್ತಾನರ ಕಾಲದ ಕೋಟೆಯ ಅದ್ಭುತ ಮತ್ತು ದೊಡ್ಡ ಕೋಟೆಯಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ಇನ್ನು ದೇಶದ ಹಲವು ಕಡೆ ಇಂತಹ ಅದ್ಭುತ ಕೋಟೆಗಳಿವೆ, ಆತ್ಮಸಮ್ಮಾನದ ಪ್ರತೀಕವಾಗಿವೆ. ರಾಜಸ್ಥಾನ, ಚಿತ್ತೋರ, ರಣಥಂಬೋರ, ಅಮೇರ್ನಾಥ್ ಅದ್ಭುತ ಕೋಟೆಗಳ ಸಾಲಿನಲ್ಲಿ ಕಲಬುರಗಿಯ ಕೋಟೆಯನ್ನು ಕೂಡ ಉಲ್ಲೇಖಿಸಿ ನಾಡಿನ ಇತಿಹಾಸ, ಪಾರಂಪರಿಕ ತಾಣದ ಸ್ಮರಣೆ ಮೋದಿ ಮಾಡಿಕೊಂಡಿದ್ದಾರೆ. ಇನ್ನು ಕಲಬುರಗಿಯ ಕೋಟೆಯು ಅತಿ ದೊಡ್ಡದಾಗಿದೆ. ಆ ಸಮಯದಲ್ಲಿ ಕೋಟೆ ಹೇಗೆ ನಿರ್ಮಾಣ ಮಾಡಿದ್ದಾರೆ ಎಂಬುದು ಯೋಚಿಸಲೇಬೇಕು. ಆ ನಿಟ್ಟಿನಲ್ಲಿ ದೊಡ್ಡ ಗುರಿಗಳು ನಮ್ಮಲ್ಲಿ ಇರಬೇಕು ಎಂದು ಮೋದಿ ಸ್ಫೂರ್ತಿ ತುಂಬಿದ್ದಾರೆ. ಇನ್ನು ಈ ಕೋಟೆಯು ಕಲಬುರಗಿಯಲ್ಲಿ 14ನೇ ಶತಮಾನದಲ್ಲಿ ಹಿಂದೂ ದೊರೆ ಆದಂತಹ ರಾಜ ಗುಲ್ಚಂದ್ನಿಂದ ಕೋಟೆಯನ್ನು ನಿರ್ಮಿಸಲಾಗಿತ್ತು. ನಂತರ ಆಡಳಿತಕ್ಕೆ ಬಂದಿದ್ದಂತಹ ಬಹುಮನಿ ಸುಲ್ತಾನರ ಅಲ್ಲಾವುದ್ದೀನ್ ಬಹುಮನ್ ಶಾನಿಂದ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಪರ್ಷಿಯನ್ ವಾಸ್ತು ಶೈಲಿಯಲ್ಲಿ ಕೋಟೆಯನ್ನು ನಿರ್ಮಿಸಿದ್ದು, ಏಷ್ಯಾದ ಅತಿದೊಡ್ಡ ಮಸೀದಿ ಮತ್ತು ವಿಶ್ವದ ಅತಿದೊಡ್ಡ ತೋಪು ಈ ಕೋಟೆಯಲ್ಲಿದೆ ಎಂದು ಪ್ರಧಾನಿ ಮೋದಿ ಅವರು ತಮ್ಮ ಮನ್ ಕಿ ಬಾತ್ನಲ್ಲಿ ಹೇಳಿಕೊಂಡಿದ್ದಾರೆ.